ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ರೆ JK ಕನ್ನಡ. ಇವತ್ತು ನಾನು ವಿಷ್ಣು ಸರ್ ಅವರ ಸ್ಮಾರಕಕ್ಕೆ ಬಂದಿದ್ದೀನಿ. ಉದ್ಬೂರು ಗೇಟ್ ಹತ್ರ ಇರೋ ಸ್ಮಾರಕದ ಹತ್ರ ಬಂದಿದ್ದೀನಿ. ನೋಡಿ, ರಿಂಗಲ್ಲಿ ವಿಷ್ಣುದಾದ ಅವರ ರಿಂಗ್ ಶೇಪಲ್ಲಿರೋ ಖಡ್ಗದಲ್ಲಿ ಆ ಸ್ಮಾರಕ ಕಾಣ್ತದೆ ನೋಡಿ. ಇಲ್ಲಿ ಕೋಟಿಗೊಬ್ಬ ಫಿಲಮಲ್ಲಿರೋ ಡೈಲಾಗ್ ಒಂದು ಬರೆದಿದ್ದಾರೆ ನೋಡಿ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಕೈ ಬೇರ್ಲಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿರೋ ಚರಿತ್ರೆನೇ ಇಲ್ಲ. ಕದಂಬ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಇಲ್ಲೊಂದು ಬರ್ದವ್ರೆ ನೋಡಿ. ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಮನುಷ್ಯನ ಜೀವನದಲ್ಲಿ ಮುಂದೆ ಯಾವಾಗಲೂ ಗುರಿ ಇರಬೇಕು, ಹಿಂದೆ ಯಾವಾಗಲೂ ಗುರು ಇರಬೇಕು ಅಂತ ಬರೆದಿದ್ದಾರೆ. ಹಲೋ ಡ್ಯಾಡಿ ಅವರ ಮಗಳು ಬರ್ಸಿರೋಂಥದ್ದು ಇದು ನೋಡಿ. ವಿಷ್ಣುದಾದ ಅವರ ಸ್ಮಾರಕ ಇದು. ತುಂಬಾ ಚೆನ್ನಾಗಿದೆ. ನಾನು ಇದೇ ಫಸ್ಟ್ ಟೈಮ್ ಬರ್ದಿರೋದು. ಎಲ್ಲ ಥರದ ಇದು ಮಾಡಿದ್ದಾರೆ. ದೇವರು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಕೋಟಿಗೊಬ್ಬ ಫಿಲಮಲ್ಲಿ ಹೇಳಿರೋಂಥ ಡೈಲಾಗ್ ಇದು. ಇಲ್ಲೊಂದು ಡೈಲಾಗ್ ಇದೆ ನೋಡಿ. ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು 2 ಜಾಗದಲ್ಲಿ. ನೀನು ತಾಳಿ ಕಟ್ಟುವಾಗ ಎಷ್ಟು ಜನ ನಿಂಗೆ ಅಕ್ಷತೆ ಹಾಕೋಕೆ ಬರ್ತಾರೋ, ನೀನು ಸುತ್ತ ಎಷ್ಟು ಜನ ನೋಡಿಕೋಕೆ ಬರ್ತಾರೋ ಅನ್ನೋದ್ರ ಮೇಲೆ ನಿನ್ನ ಏನು ಸಂಪಾದನೆ ಮಾಡ್ತೀಯ ಅನ್ನೋದು ಗೊತ್ತಾಗುತ್ತೆ. ಜನ ಸಂಪಾದನೆ ಮಾಡೋಕ್ಕೂ ಗುಣ ಇರಬೇಕು. ಜಮೀನ್ದಾರ್ ಫಿಲಮಲ್ಲಿ ಹೇಳಿರೋ ಡೈಲಾಗ್ ಇದು. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಸ್ಮಾರಕ. ಇವಾಗ ನಾವು ಲೈಬ್ರರಿಗೆ ಆ ಕಡೆ ಹೋಗೋಣ ಬನ್ನಿ. ನೋಡಿ, ಅವರು ಎಲ್ಲ ಮೂವಿಗಳಲ್ಲೂ ತೆಗೆಸಿರೋಂಥ ಫೋಟೋಸ್ ಇದೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ. ವಿಷ್ಣುದಾದ ಅವ್ರ ಸ್ಮಾರಕಕ್ಕೆ ಬಂದಿದ್ದೀನಿ ನಾನು. ನೋಡಿ, ಎಲ್ಲ ಫಿಲಮ್ಗಳದ್ದು ಹಾಕಿದ್ದಾರೆ ಇಲ್ಲಿ ನೋಡಿ. ಅವರು ವಿಷ್ಣುದಾದವರು ಏನು ಸಂಪಾದನೆ ಮಾಡಿದ್ರು ಅಭಿಮಾನಿಗಳಿಗೋಸ್ಕರ ತುಂಬಾ ಸಂಪಾದನೆ ಮಾಡಿದ್ದಾರೆ ನೋಡಿ. ತುಂಬ ಖುಷಿಯಾಗುತ್ತೆ. ನಮ್ಮ ಉದ್ಬೂರು ಗೇಟ್ ಹತ್ರ ಇರೋವಂಥದ್ದು ಇದು ಸ್ಮಾರಕ. ತುಂಬ ಚೆನ್ನಾಗಿ ನಿರ್ಮಿಸಿದ್ದಾರೆ.
ಈ ಸ್ಮಾರಕ ಬೆಂಗಳೂರಲ್ಲಿ ಆಗಿದ್ದರೆ ತುಂಬ ಚೆನ್ನಾಗಿರ್ತಾಯಿತ್ತು. ಏನೂ ಮಾಡೋಕ್ಕಾಗಲ್ಲ, ಇಲ್ಲಿ ಈ ಥರ ಆಗಿದೆ. ಒಟ್ನಲ್ಲಿ ಇದು ಚೆನ್ನಾಗಿದೆ, ಒಳ್ಳೆ ತುಂಬ ವಿಷ್ಣುದಾದನ್ನ ನೋಡಬೇಕು ಅಂದರೆ ಇಲ್ಲಿ ಬರಬೇಕು. ದಯವಿಟ್ಟು ಎಲ್ಲ ಬಂದು ನೋಡಿ. ಮೈಸೂರು ಕಡೆ ಬಂದರೆ ಉದ್ಬೂರ್ಗ್ ಬಂದರೆ, ಮೈಸೂರು ಕಡೆ ಬಂದರೆ ಬರ್ಬೋದು. ಇನ್ನೊಂದು 20 ಕಿಲೋಮೀಟ್ರ್ ಆಗ್ಬೋದು ಮೈಸೂರಿಂದ ಇಲ್ಲಿಗೆ. ವಿಷ್ಣುದಾದವ್ರ ಸ್ಮಾರಕನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವ್ರಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.